ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ನಾರ್ಬರ್ಟ್ ಡಿಸೋಜಾ ಬಹುಶಃ ಹೀಗಂದ್ರೆ ಗೊತ್ತಾಗ್ಲಿಕ್ಕಿಲ್ಲ. ನಾ ಡಿಸೋಜಾ ಈ ಹೆಸರಿನಿಂದಾನೇ ಪ್ರಖ್ಯಾತರಾದಂತಹ ಸಾಹಿತಿ ಇವರು. ಪ್ರಕೃತಿ ಕಾಳಜಿಯುಳ್ಳಂತಹ ಬರಹಗಾರರೆಂದು ಪ್ರಖ್ಯಾತಿಯನ್ನ ಪಡೆದವರು. ಅದ್ಭುತ ಕೃತಿಗಳನ್ನು ಕನ್ನಡ ಭಾಷೆಗೆ ಕೊಟ್ಟವರು. ಮುಳುಗಡೆಗೆ ತುತ್ತಾದ ಜನರ ಬದುಕು ಬವಣೆಯನ್ನ ಕಣ್ಣ ಮುಂದೆಯೇ ನಡೆದಂತೆ ಕಟ್ಟಿಕೊಟ್ಟಂತಹ ಸಾಹಿತಿ. ಆದರೆ ಕನ್ನಡ ಸಾರಸ್ವತ ಲೋಕಕ್ಕೆ ಅಗಾಧ ಕೊಡುಗೆಯನ್ನು ಕೊಟ್ಟಂತಹ ಸಾಹಿತಿ ಇನ್ನಿಲ್ಲ. ಜನವರಿ 5ನೇ ತಾರೀಕು ಮಣ್ಣಿನ ಋಣವನ್ನು ತೀರಿಸಿ ಹೊರಟು ಹೋಗಿದ್ದಾರೆ. ಈಗಿನ ಹೊಸ ಜನರೇಷನ್ಗೆ ಅವರ ಬಗ್ಗೆ ಅಷ್ಟಾಗಿ ತಿಳಿದಿರಲಿಕ್ಕಿಲ್ಲ. ನಾ ಡಿಸೋಜಾ ಅವರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾದಂಥ ಒಂದಿಷ್ಟು ವಿಚಾರಗಳಿವೆ, ಹೇಳ್ತಾ ಹೋಗ್ತೀನಿ. ನಾ ಡಿಸೋಜಾ ಅವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ 1937 ಜೂನ್ 6ನೇ ತಾರೀಕು. ತಂದೆ ಫಿಲಿಪ್ ಡಿಸೋಜಾ ಶಾಲಾ ಮೇಷ್ಟ್ರಾಗಿದ್ರು. ಅಪ್ಪ ಶಾಲಾ ಮಕ್ಕಳಿಗೆ ಕಲಿಸೋಕೆ ಬರೆದುಕೊಂಡಿದ್ದಂತಹ ಪುಸ್ತಕಗಳಲ್ಲಿನ ಪದ್ಯಗಳನ್ನೇ ಮೊದಲು ಓದಿದ್ದು ಬಾಲಕರಾಗಿದ್ದಾಗ ನಾ ಡಿಸೋಜಾ ಅವರು. ಅಲ್ಲಿಂದಾನೇ ತನ್ನಿಂದ ತಾನೇ ಸಾಹಿತ್ಯದತ್ತ ಒಲವು ಮೊಳಕೆ ಹೊಡೆದು ಬಿಡುತ್ತೆ. ಜೊತೆಗೆ ತಾಯಿ ರೋಪಿನಾ ಅವರು ಹೇಳ್ತಾ ಇದ್ದಂತಹ ಜನಪದ ಹಾಡುಗಳು ಹಾಗೆ ಕಥೆಗಳು ಡಿಸೋಜಾ ಅವರ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದ್ವಂತೆ. ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಅವರ ತಮ್ಮಂದಿರಾದಂಥ ಗೋರೂರು ನರಸಿಂಹಾಚಾರ್ ಅವರು ಶಾಲೆಯಲ್ಲಿ ಬೋಧಿಸ್ತಾ ಇದ್ದಂಥ ರೀತಿ ಮತ್ತು ಕಾಲೇಜಿನ ದಿನಗಳಲ್ಲಿ ಗುರುಗಳಾಗಿದ್ದಂಥ ಡಾಕ್ಟರ್ GS ಶಿವರುದ್ರಪ್ಪ ಅವರ ಪಾಂಡಿತ್ಯದ ಪ್ರಭಾವ ನಾ ಡಿಸೋಜಾ ಅವರಿಗೆ ಸಾಕಷ್ಟು ಸ್ಫೂರ್ತಿಯನ್ನು ಕೊಟ್ಟಿತ್ತು. ನಾ ಡಿಸೋಜಾ ಅವರು ಲೋಕೋಪಯೋಗಿ ಇಲಾಖೆಯಲ್ಲಿ ವೃತ್ತಿ ಜೀವನ ಆರಂಭ ಮಾಡ್ತಾರೆ. ಶರಾವತಿ ಯೋಜನೆ, ಕಾರ್ಗಲ್, ಮಾಸ್ತಿಕಟ್ಟೆ, ತೀರ್ಥಹಳ್ಳಿ, ಸಾಗರಗಳಲ್ಲಿ ಸೇವೆ ಸಲ್ಲಿಸಿ ಆ ಬಳಿಕ ನಿವೃತ್ತರಾದರು. 75 ಕಾದಂಬರಿಗಳು, 6 ಚಾರಿತ್ರಿಕ ಕಾದಂಬರಿಗಳು, ಮಕ್ಕಳಿಗಾಗಿ 25 ಕಾದಂಬರಿ, 9 ಕಥಾ ಸಂಕಲನ, ಸಮಗ್ರ ಕಥೆಗಳ 2 ಸಂಪುಟಗಳು, ಸುಮಾರು 500 ಕಥೆಗಳು, 16 ನಾಟಕಗಳು, ರೇಡಿಯೋ ನಾಟಕಗಳು, ಅನೇಕ ಪತ್ರಿಕಾ ಲೇಖನಗಳು. ಹೀಗೆ ನಾ ಡಿಸೋಜಾ ಅವರು ಬರೆದಿದ್ದು ಸಾಗರದಷ್ಟು. ಇವರ ಮುಳುಗಡೆಯ ಊರಿಗೆ ಬಂದವರು ಅನ್ನುವಂಥ ಮಕ್ಕಳ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಸಂದಿತ್ತು. ಇನ್ನು ಸೌಂದರ್ಯ ಹಾಗೆ ಅವಿನಾಶ್ ನಟನೆಯ ದ್ವೀಪ ಸಿನಿಮಾ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತೇ ಇದೆ. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅದು ಕೂಡ ನಾ ಡಿಸೋಜಾ ಅವರು ಬರೆದಂತಹ ಕಾದಂಬರಿ. ಜೊತೆಗೆ ಕಾಡಿನ ಬೆಂಕಿ, ವನಿತಾ ವಸು ಹಾಗೆ ಸುರೇಶ್ ಹೆಬ್ಳೀಕರ್ ಅವರ ನಟನೆಯ ಚಿತ್ರ, ಸುರೇಶ್ ಹೆಬ್ಳೀಕರ್ ನಿರ್ದೇಶನದ ಚಿತ್ರ, ಅದಕ್ಕೂ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅದು ಕೂಡ ನಾ ಡಿಸೋಜಾ ಅವರು ಬರೆದಂತಹ ಕಾದಂಬರಿನೇ. ಇನ್ನು ಡಿಸೋಜಾ ಅವರ ಹಲವಾರು ಸಣ್ಣ ಕಥೆಗಳು ಕೊಂಕಣಿ, ಮಲಯಾಳಂ, ತೆಲುಗು, ಹಿಂದಿ, ಇಂಗ್ಲಿಷ್ ಭಾಷೆಗಳಿಗೆ ಅನುವಾದಗೊಂಡಿವೆ. ಡಿಸೋಜಾರ ಮೊದಲ ಕಾದಂಬರಿ ಬಂಜೆ ಬೆಂಕಿ 1964ರಲ್ಲಿ ಪ್ರಕಟ ಆಯಿತು. ಹಸಿರಿನಳಿವು, ಕ್ರಿಸ್ತುವ ಮಂದಿಯ ನಡೆನುಡಿ, ಕಳ್ಳ ಸಂಪಾದನೆ, ಹಿಂದುಳಿದ ಬುಡಕಟ್ಟು ಜನರ ಬದುಕು, ಹೀಗೆ 10 ಹಲವು ಚಿತ್ತಾರಗಳನ್ನು ಒಳಗೊಂಡಂಥ ಅವರ ಕಾದಂಬರಿಗಳು ಓದುಗರ ಮನಸ್ಸೊಳಗೊಂಡಿವೆ. ಸುರೇಶ್ ಹೆಬ್ಳೀಕರ್ ಅವರ ನಿರ್ದೇಶನದಲ್ಲಿ ಕಾಡಿನ ಬೆಂಕಿ, ಗಿರೀಶ್ ಕಾಸರವಳ್ಳಿಯವರ ನಿರ್ದೇಶನದಲ್ಲಿ ದ್ವೀಪ ಸಿರಿಗಂಧ, ಶ್ರೀನಿವಾಸ ಮೂರ್ತಿಯವರ ನಿರ್ದೇಶನದಲ್ಲಿ ಬಳುವಳಿ, ಕೋಡ್ಲು ರಾಮಕೃಷ್ಣ ಅವರ ನಿರ್ದೇಶನದಲ್ಲಿ ಬೆಟ್ಟದಪುರದ ದಿಟ್ಟ ಮಕ್ಕಳು ಮತ್ತು ಮನು ಅವರ ನಿರ್ದೇಶನದಲ್ಲಿ ಆಂತರ್ಯ ಕಾದಂಬರಿಗಳು ಸಿನಿಮಾಗಳಾಗಿವೆ. ದ್ವೀಪ ಕಾದಂಬರಿ ಐಲ್ಯಾಂಡ್ ಅನ್ನುವಂತಹ ಹೆಸರಿನಲ್ಲಿ ಇಂಗ್ಲಿಷ್ನಲ್ಲಿ ಬಂದಿದೆ. ಮುಳುಗಡೆ, ಕೊಳಗ, ಒಳಿತನ್ನ ಮಾಡಲು ಬಂದವರು, ಬಣ್ಣ, ಪಾದರಿಯಾಗುವಂತಹ ಹುಡುಗ, ಇಬ್ಬರು ಮಾಜುಗಳು ಮೊದಲಾದಂತಹ ಕಾದಂಬರಿಗಳು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಗಳಾಗಿವೆ. ನಾ ಡಿಸೋಜಾ ಅವರು ಬರವಣಿಗೆಯಲ್ಲಿ ಮಾತ್ರ ಅಲ್ಲ, ಪರಿಸರಕ್ಕಾಗಿನ ಹೋರಾಟದಲ್ಲೂ ಕೂಡ ಪಾತ್ರವಹಿಸಿದ್ದಾರೆ. ಇಕ್ಕೇರಿ ಗಣಿಬೇಡ ಹೋರಾಟ, ಅಂಬುತೀರ್ಥದಿಂದ ಅರಬ್ಬಿ ಸಮುದ್ರದವರೆಗಿನ ಶರಾವತಿ ನಡೆ, ತಾಳಗುಪ್ಪ ಶಿವಮೊಗ್ಗ ಬ್ರಾಡ್ಗೇಜ್ ಹೋರಾಟ ಮೊದಲಾದವುಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ರು. ಇನ್ನು 2014ರಲ್ಲಿ ಮಡಿಕೇರಿಯಲ್ಲಿ ನಡೆದಂತಹ 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾಲಯದ ಗೌರವಾನ್ವಿತ ಡಾಕ್ಟರೇಟ್ ಮೊದಲಾದ ಅನೇಕ ಗೌರವಗಳು ನಾ ಡಿಸೋಜಾ ಅವರಿಗೆ ಸಂದಿವೆ. ಆದರೆ ಈ ಸರಸ್ವತಿಯ ಪುತ್ರ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದ ಹೆಸರು ಮಾಡಿದಂತಹ ಸಾಹಿತಿ ನಾ ಡಿಸೋಜಾ ಅವರು ಇನ್ಮುಂದೆ ನೆನಪು ಮಾತ್ರ. ಮತ್ತಷ್ಟು ಡಿಜಿಟಲ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.